ಈಗ ಇಲೆಕ್ಷನ್ ಐತಿ ನಿಮ್ದು ಬಂದ್ರಿ ಅದು ಮತ್ತೆ ಇಲೆಕ್ಷನ್ ಮುಗಿದಿಂದ ಮತ್ತೆ ಈತ ಕಡೆ ಒಳ್ಳೆ ನೋಡಂಗಿಲ್ಲ ಇಲ್ಲ ಒಳಗೆ ಯಾರು ಹೋಗಿ ಬೆಂಕಿ ಹಚ್ಚಾಕತ್ತಾರ ಗೊತ್ತಿಲ್ಲ. ಬೆಂಕಿ ಹಚ್ಚಿ ಇದು ಹೊಗೆಯನ್ನು ನಮಗೆ ಉದ್ಭವ ಮಾಡಿ ಕೊಡಾಕತ್ತಾರ. ಎಲ್ಲರೂ ಬರ್ತಾರ ನೋಡ್ತಾರ ಹೋಗ್ತಾರ. ಇವತ್ತು ಬರ್ತೇವ್ರಿ ನಾಳೆ ಬರ್ತೇವೆ ನಾಳೆದ ಕೆಲಸ ಮಾಡ್ತೇವಿ ಅಂತಾರ. ಏನಾಗಿ ಈಗ ಇಲ್ಲಿ ಯಾರು ಇರೋರು ಇಲ್ರಿ. ಈಗ ಇರೋ ಮಂದಿ 4 ಮಂದಿ ಇದೇವಿ ನೋಡ್ರಿ. ಇಷ್ಟು ಮಂದಿ ಇದೇವಿ, ಇಷ್ಟು ಮಂದಿ ಮತ್ತೆ ನಾವು ಮನಿನೂ ಬಿಡ್ಬೇಕ್ರಿ. ಅಂತ ಪರಿಸ್ಥಿತಿ ಬಂದ್ಬಿಟ್ಟು ಬಾಕ್ಲಾ ತೆಗ್ಯಾಕ ಬರಂಗಿಲ್ರಿ. ನಮಸ್ಕಾರ ವೀಕ್ಷಕರೇ, ನೇಷನ್ ನ್ಯೂಸ್ಗೆ ಸ್ವಾಗತ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ, ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರೇ, ಈ ಭಾಗದ ಪಾಲಿಕೆ ಸದಸ್ಯರೇ ನೋಡಿ, ತಮಗೆ ಮತಕ್ಷೇತ್ರದ ಸ್ಮಾರ್ಟ್ ಸಿಟಿಯ ಸ್ಮಾರ್ಟ್ ಹೊಗೆ ನಗರದ ಕಾರವಾರ ರಸ್ತೆಯ ಹೇಸಿಗೆ ಮಡ್ಡಿ ಸುತ್ತಮುತ್ತಲಿನ ನಿವಾಸಿಗಳ ಗೋಳು ಕೇಳುವವರ್ಯಾರು? ಇಲ್ಲಿನ ಸುತ್ತಮುತ್ತಲಿನ ನಿವಾಸಿಗಳು ತಮ್ಮ ಮನೆಯನ್ನ ಖಾಲಿ ಮಾಡಿ ಬೇರೆ ಕಡೆ ಹೋಗುತ್ತಿದ್ದಾರೆ. ಇಲ್ಲಿನ ನಿವಾಸಿಗಳ, ಅದರಲ್ಲೂ ಹಿರಿಯ ನಾಗರಿಕರು, ಚಿಕ್ಕ ಮಕ್ಕಳು ಉಸಿರಾಟದ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಇವರು ಸಾಕಷ್ಟು ಬಾರಿ ಮನವಿ ಕೊಟ್ಟರೂ, ರಸ್ತೆ ತಡೆ ಮಾಡಿ ಪ್ರತಿಭಟನೆಗಳು ನಡೆಸಿದರೂ, ಆದರೂ ಇವರ ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಮತಕ್ಷೇತ್ರಕ್ಕೆ ಇಲ್ಲಿಂದಲೇ ಹಾದು ಹೋಗಬೇಕು. ಇನ್ನು ಮುಂದಾದರೂ ಇವರ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಕಾದು ನೋಡಬೇಕು. ನೋಡೋಣ ಈ ವರದಿ ಪ್ರತಿನಿಧಿ ಆಸಿಫ್ ಬಂಕಾಪುರ್ ಜೊತೆ. ಸರ್ ಹೇಳಿ ಸರ್, ಏನೇನು ಸಮಸ್ಯೆ ಆಗ್ತಾ ಇದೆ, ಏನೇನು ಉಂಟಾಗ್ತಾ ಇದೆ? ನಮಸ್ಕಾರ, ನಾನು UKT ಹಿಲ್ ನಿವಾಸಿ. ನಾನು ವರ್ಕ್ ಮಾಡ್ತಾ ಇರೋದು ನಮ್ಮ ಕೆಂಪಕೆರ ಕೆರೆ ಎದುರಿಗೆ ನನ್ನ ಆಫೀಸ್ ಇದೆ, ಕಚೇರಿ ಇದೆ. ಅಲ್ಲಿ ನನ್ನ ವರ್ಕ್ ನಡೀತಾ ಇದೆ. ಈಗ ಇಲ್ಲಿ ಹಲವಾರು ವರ್ಷದಿಂದ ಇಲ್ಲಿ ಪೊಲ್ಯೂಷನ್ದ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ಗಾರ್ಬೇಜ್ ಗಾರ್ಡ್ ಇದೆ. ಇದಕ್ಕೆ ಫೇಮಸ್ ಅಂತ ಹೇಳಿದ್ರೆ ಹೇಸಿಗೆ ಮಡ್ಡಿ ಅಂಥೇಳಿ, ಕಾರವಾರ ರೋಡ್ನಲ್ಲಿ ಹೇಸಿಗೆ ಮಡ್ಡಿ ಅಂಥೇಳಿ ಇದೆ. ಕಡು ಬಡವ್ರ ಮನೆ ಇದ್ದಾವೆ. ಸುಮಾರು 250-300 ಮನೆ ಇದ್ದಾವೆ. ಪಾಪ ಕಡು ಬಡವ್ರು ಇದ್ದಾರೆ, ಏಜ್ ಪರ್ಸನ್ ಇದ್ದಾರೆ, ಸಣ್ಣ ಚಿಕ್ಕ ಮಕ್ಕಳಿದ್ದಾರೆ. ಹಲವಾರು ಬಾರಿ ನಾವು DC ಅವ್ರಿಗೂ ಮನವಿ ಕೊಟ್ಟಿವಿ. ಅದೇ ರೀತಿ ನಮ್ಮ ಕಾರ್ಪೊರೇಷನ್ ಕಮಿಷನರ್ಗೆ ಮನವಿ ಕೊಟ್ಟೀವಿ. ಇವತ್ತು ಅಂತೂ ಭಯಂಕರ ಹೊಗೆ ಬರ್ತಾ ಇದೆ. ಸುಮಾರು 6 ಗಂಟೆಯಿಂದ ಇಲ್ಲಿವರೆಗೆ ನಾನು ಇವರು ಕಾರ್ಪೊರೇಷನ್ ಕಮಿಷನರ್ ಅವ್ರಿಗೂ ಮಾತಾಡಿದ್ದೀನಿ, ಪೊಲ್ಯೂಷನ್ ಬೋರ್ಡ್ನವ್ರಿಗೂ ಮಾತಾಡಿದ್ದೀನಿ. ಅವರು ಇನ್ನೂ ಒಂದು 15 ದಿವಸ ಅಂತೇಳಿ ಒಬ್ಬರು ಹೇಳ್ತಾ ಇದ್ದಾರೆ, 1 ತಿಂಗಳ ಅಂತೇಳಿ ಒಬ್ಬರು ಹೇಳ್ತಾ ಇದ್ದಾರೆ. ನಮ್ಮ ವಾರ್ಡ್ ನಂಬರ್ 71 ಪಾಲಿಕೆ ಸದಸ್ಯರು ಇದರಲ್ಲಿ ಅವ್ರ ಪರವಾಗಿ ಅವ್ರಿಗೆ ಮಾತಾಡಿಸಿ ನಾನು ಮಾತಾಡಿದ್ದೀನಿ. ಈಗ 1 ತಿಂಗಳ 15 ದಿವಸ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲೇ ಕಡು ಬಡವರಿದ್ದಾರೆ, ಆಮೇಲೆ ಏಜ್ಡ್ ಪರ್ಸನ್ ಇದ್ದಾರೆ. ಬೆಳಿಗ್ಗೆ ಇಲ್ಲಿ ಕೆಲವರು ವಾಕಿಂಗಿಗೆ ಹೋಗ್ತಾರೆ. ಭಾಳ ಸಮಸ್ಯೆ ಉದ್ಭವ ಆಗಿದೆ. ಇದಕ್ಕೋಸ್ಕರ ಇದು ದಯಮಾಡಿ ಇದ್ರ ಬಗ್ಗೆ ಗಮನ ಕೊಡಬೇಕು. ಇಲ್ಲಿಕರೆ ನಾವು 15 ದಿವಸ ಏನು ಹೇಳಿದ್ದಾರೆ ಕಾರ್ಪೊರೇಷನ್ ಕಮಿಷನರ್ ಆಗಲಿ, ಪೊಲ್ಯೂಷನ್ ಬೋರ್ಡ್ನವರಾಗಲಿ, 2-3 ವಾರ ನಾವು ನೋಡ್ತೀವಿ. ಇಲ್ಲಿಕರೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ಆಮೇಲೆ ರೋಡ್ ಬಂದ್ ಮಾಡಿ ನಾವು ಎಲ್ಲರ ಗಮನ ಸೆಳಿಬೇಕಾಗ್ತದೆ. ಯಾಕಂದರೆ ಇದು ಎಲ್ಲರಿಗೂ ನಾವು ಮನವಿ ಕೊಡೋದಾಯಿತು. ಈಗ ನಮ್ಮ ಸುಮಾರು ಹಲವಾರು ಬಾರಿ ಮನವಿ ಕೊಟ್ಟಿದ್ದೀವಿ. ಆಮೇಲೆ ನಮ್ಮ ಸಿಟಿ MLA ಪ್ರಸಾದ್ ಅಬ್ಬಾಯಿ ಅವ್ರ ಗಮನಕ್ಕೂ ತಂದಿದ್ವಿ. ಆಮೇಲೆ ನಮ್ಮ ಇದಕ್ಕೆ ಕಾನ್ಸೆನ್ಸಿಗೆ ಇದ್ದಂಥ ಅರವಿಂದ್ ಬೆಲ್ಲದವ್ರ ಗಮನಕ್ಕೂ ತಂದೀವಿ. ಎಷ್ಟು ಸಮಯ ಆಯ್ತು ಸರ್ ಕೊಟ್ಟು ಮನವಿ? ಸುಮಾರು ಸಲ ಹಲವಾರು ಬಾರಿ ಮನೆ ಎಷ್ಟು ತಿಂಗಳಾಯ್ತು ಕೊಟ್ಟು? ಈಗ 15 ದಿವಸ 1 ತಿಂಗಳದಿಂದ ನಾವು ಮನವಿ ಕೊಟ್ಟೀವಿ. ಈಗ ಹಲವಾರು ಬಾರಿ ಕೊಡ್ತಾ ಇದ್ದೀವಿ. ಇಲ್ಲಿ ನಿವಾಸಿಗಳು ಎಲ್ಲ ಕಾರ್ಪೊರೇಷನ್ ಸುತ್ತಾಡಿ ಪರದಾಡ್ತಾ ಇದ್ದಾರೆ. ನಾವು ಮತ್ತು ಅದು ಬಿಟ್ಟು ನಾವು ಕಮಿಷನರ್ಗೂ ಕೊಟ್ಟೀವಿ, ಇದು DC ಅವ್ರಿಗೆ. ಆಮೇಲೆ ಜಿಲ್ಲಾ ಉಸ್ತುವಾರಿ ಅವ್ರ ಗಮನಕ್ಕೂ ತಂದೀವಿ. ಇದು ಭಾಳ ಸಮಸ್ಯೆ ಉದ್ಭವ ಆಗಿದೆ. ಇದು ಚಿಕ್ಕ ಮಕ್ಕಳಿಗೆ ಭಾಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಈಗ ಸಮಯ ಬಂದಿದೆ. ಈಗ ಕೊಡ ತುಂಬಿ ಮೇಲೆ ನೀರು ಬರ್ತಾ ಇದೆ. ಅದಕ್ಕೋಸ್ಕರ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಮಂದಿಗೆ ನಾನು ಈ ಎಲ್ಲ ಓಣಿಯವರ ವತಿಯಿಂದ, ನನ್ನ ವತಿಯಿಂದ ನೀವು ಗಮನ ಕೊಟ್ಟು ಇದಕ್ಕೆ ಸ್ಪಂದಿಸಿ ಇದ್ರ ಬಗ್ಗೆ ಗಮನ ಕೊಡಬೇಕಂತೇಳಿ. ಇದು ಹೊಗೆಯಿಂದ ಭಾಳ ಸಮಸ್ಯೆ ಆಗ್ತಾ ಇದೆ. ಇದು ಕೆಮ್ಮು, ಗಂಟ್ಲ, ನರಕ ರೋಗ ಮಾರ್ಗವಾಗಿ ನಾವು ಪರದಾಡುವಂಥ ಪರಿಸ್ಥಿತಿ ಬಂದದ. ಇದಕ್ಕೆ ನಮ್ಮ ಕ್ಯಾನ್ಸರ್ ರೋಗ ಅಂಟಿಕೊಳ್ಳೋದಂತೂ ಗ್ಯಾರಂಟಿ ಇದೆ. ಇದಕ್ಕೋಸ್ಕರ ದಯಮಾಡಿ
ನಮ್ಮ ಈ ಮನವಿಗೆ ತಾವು ಸ್ಪಂದಿಸಬೇಕು. ತಮ್ಮ ಮುಖಾಂತರ ಈ ನಿವಾಸಿಯವರ ಮುಖಾಂತರ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಅಮ್ಮಾರ ಇಲ್ಲಿ ಹೊಗೆದು ಸಮಸ್ಯೆ ಹೇಳಿ ಭಾಳ ಇದಾಗ್ತೈತಿ. ನಿಮಗೆ ಏನು ತೊಂದರೆ ಆಗ್ತೈತಿ? ನಮ್ಮ ಮಕ್ಕಳಿದ್ದ ತೊಂದರೆ ಐತ್ರಿ. ಹುಡುಗಿರಿದ್ದ ಈಗ ಸಣ್ಣ ಸಣ್ಣ ಮಕ್ಳು ಇರ್ತಾವು, ದೊಡ್ಡ ಪೇಷಂಟ್ ಇರ್ತಾರ, ಅವ್ರಿಗೆ ಹುಗಿ ಆಗವಲ್ರಿ. ಮೊನ್ನೆ ಅಡ್ಮಿಟ್ ಮಾಡ್ಯಾರ, ಆದರೂ ತೆಗಿತೇನೆ ಅಂತಾರ್ರಿ, ತೆಗಿಯಂಗಿಲ್ಲ. ಈಗ ಕೇಳೋಕರ ಇಡೇ ಬರ್ತಾರೆ, ಎಲ್ಲ ಮಾಡ್ತಾರೆ, ಹೋಗ್ಬಿಡ್ತಾರೆ. ಎಷ್ಟು ವರ್ಷ ಆದ್ರಿ ಸಮಸ್ಯೆ? ಈಗ ಭಾಳ 30 ವರ್ಷ ಆತ್ರಿ ಈಗ ಈ ಸಮಸ್ಯೆ ನಡೆದು. ಒಟ್ಟ ಇಡೇ ಇವೆಲ್ಲ 10 ಸಲ ತಗೊಂಡ್ರಿ, ಏನಾಗಿಲ್ಲ ನಿಮ್ಗೆ ಹುಗಿ ತೆಗಿಯಾಕ. ಇಲ್ಲಿ ಬರ್ತಾರ್ರಿ ಶಾಸಕರು ಎಲ್ಲಾರು ಬರ್ತಾರ, ನೋಡ್ತಾರ, ಹೋಗ್ತಾರ. ಇವತ್ತು ಬರ್ತೇವ್ರಿ, ನಾಳೆ ಬರ್ತೇವೆ, ನಾಳೆದ ಕೆಲಸ ಮಾಡ್ತೇವಿ ಅಂತಾರ. ಏನಾಗಿಲ್ಲ ಈ ಏರಿಯಾದಾಗ ಕೆಕ್ಕ್ಯಾರ. ಇದ್ದ ಮಂದಿ ಎಲ್ಲ ಬಿಟ್ಟು ಹೊಂಟ್ಬಿಟ್ರೆ ನಮ್ಮ ಮಕ್ಕಳದೊಂದು ಸೋಲಿಲ್ಲ, ಸಾಲಿಲ್ಲ, ಏನಿಲ್ಲ. ಇದು ಮಾಡಿದ್ರೆ ನಾವ್ ಹೆಂಗ್ ಬದುಕ್ಬೇಕ್ರಿ? ಬಡವ್ರು ಅದಾರ ಇಲ್ಲಿ, ಎಲ್ಲಾರು ಇದ್ದವ್ರು ಯಾರಿಲ್ಲ. ಬಂದ್ರೆ ವಿಡಿಯೋ ಮಾಡ್ಕೊಂಡು ಹೋದ್ರಿ. ಈಗ ಇಲೆಕ್ಷನ್ ಐತಿ ನಿಮ್ದು, ಬಂದ್ರಿ. ಅದು ಮತ್ತೆ ಇಲೆಕ್ಷನ್ ಮುಗಿದಿಂದ ಮತ್ತೆ ಈತ ಕಡೆ ಒಳ್ಳೆ ನೋಡಂಗಿನೇ ಇಲ್ರಿ. 20-25 ವರ್ಷ ಆತ್ರಿ ಬಂದ. ನಮ್ಗೆ ಇದು ಹೋಗಿ ಇವತ್ತು ತೆಗಿತೀನಿ, ನಾಳೆ ತೆಗಿತೀನಿ ಅಂತ ಎಲ್ಲ ನಾವು ಹೋರಾಟ ಮಾಡಿದ್ದೀವಿ, ಎಲ್ಲ ಮಾಡಿದ್ವಿ. ಆದ್ರೆ ನಮ್ಗೆ ಯಾವುದೂ ಏನೂ ಆಗಲಿಲ್ಲ. ನಮ್ಮ ಕಾರ್ಪೊರೇಟ್ರು ಬರ್ತಾರೆ, ಸ್ಟ್ರೈಕ್ ಮಾಡ್ತೀವಿ, ರೋಡ್ ಬಂದ್ ಮಾಡಿದ್ದೀವಿ, ಎಲ್ಲ ಮಾಡಿದ್ರು ನಮ್ಗೆ ಏನೇನು ಅನುಕೂಲ ಆಗಿಲ್ಲ. ಬೇಕಾದ್ರೆ 5 ಗಂಟೆ ಏನ್ರಿ ನೀವು ಮುಂಜಾನಿಂದ ಚಾಲು ಮಾಡಿದ್ರು ಹೋಗಿ ಬಂದ್ ಆಗೋಲ್ತ್ರಿ. ಕಸ ಎಲ್ಲ ಮತ್ತೆ ಇತ್ತಾಗ ಉಲ್ಟಾ ಬರಾಕತ್ತೈತ್ರಿ. ಅತ್ತಾಗೆಲ್ಲ ಪ್ಲಾಟ್ ಆಗಿ ಎಣ್ಣೆ ಮಾಡ್ಕೊಂಡಾರ್ರಿ ಅವರೆಲ್ಲ. ನಮಗೆ ಉಲ್ಟಾ ಕಸ ಇತ್ತಾಗ ತರಾಕತ್ತಾರ್ರಿ ಅವರು, ಅತ್ತಾಗ ಹೋಗೋಲ್ತ್ರಿ. ನಮಗೆ ಹೆಚ್ಚಿಗೆ ತಂದು ಗುಡ್ಡ ಮಾಡ್ದಂಗೆ ಮಾಡಾಕತ್ತಾರ್ರಿ ಅವ್ರು. ನಮ್ಗೆ ಕಡಿಮೆ ಆಗೋಲ್ತು, ಮಾತ್ರ ಹೆಚ್ಚಿಗೆ ಆಗಾಕತ್ತೈತಿ. ಇದಕ್ಕೆ ಏನಾರ ಪರಿಹಾರ ಮಾಡ್ರಿ ನೀವು. ಈಗ ನಮ್ಗೆ ಭಾಳ ದಿನ ಆತ್ರಿ. ಈಗ ಇಲ್ಲಿಕ್ರ ನಾವು ಇನ್ನೊಂದು 4 ದಿನದಾಗ ಮನೆ ಖಾಲಿ ಮಾಡ್ಬೇಕ್ರಿ, ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತ್ರಿ. ಈಗ ಇಲ್ಲಿ ಯಾರು ಇರೋರು ಇಲ್ರಿ. ಈಗ ಇರೋ ಮಂದಿ 4 ಮಂದಿ ಇದೇವಿ ನೋಡ್ರಿ, ಇಷ್ಟು ಮಂದಿ ಇದೇವಿ, ಇಷ್ಟು ಮಂದಿ ಮತ್ತೆ ನಾವು ಮನಿನೂ ಬಿಡ್ಬೇಕ್ರಿ, ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತಿ. ಬಾಕ್ಲಾ ತೆಗ್ಯಾಕ ಬರಂಗಿಲ್ರಿ, ಮತ್ತೆ ವಾಸನಿನೂ ಜಗ್ ಬರಾಕತ್ತೈತ್ರಿ. ಬರ್ತಾ ಕಡಿಮೆ ಆಗೋಲ್ತ್ರಿ. ಅದು ಏನು ಈಗ ಮೊದಲು ಕಡಿಮೆ ಇತ್ತಲ್ರಿ, ಅದ್ರ ಮೇಲೆ ತಂದು ಈಗ ಜಾಸ್ತಿ ಕಾಣಾಕತ್ತೈತ್ರಿ ನಿಂತ್ರ. ಗುಡ್ಡ ಆದಂಗ ಆಗ್ಬಿಟ್ಟೈತ್ರಿ. ಆದ್ರೆ ಗುಡ್ಡ ರೀ ಈಗ ಆ ಬಾಜು ಹೆಂಗ ಅವ್ರು ಗಾಡಿ ಕಟ್ಕೊಂಡಾರಲ್ರಿ, ನಮಗೂ ಹಂಗ ಗಾಡಿ ಕಟ್ಬೇಕ್ರಿ ಅವ್ರು. ನೋಡ್ರಿ ಈಗ ಅತ್ತ ಸೈಡ್ ಎಷ್ಟ್ ಚಂದ ಗಾಡಿ ಕಟ್ಕೊಂಡಾರ್ರಿ, ಮತ್ತ ಅಲ್ಲಿ ಪ್ಲಾಟ್ ಮಾಡಿ ಕೊಟ್ಟಾರ ಅವ್ರಿಗೆ. ಈಗ ನಮಗ ಏನಾಗ್ಬಿಟ್ಟೈತ್ರಿ, ಇತ್ತಾಗ ರೋಡಿಗೆ ತರಾಕತ್ತಾರ್ರಿ ಅವ್ರು. ಇಲ್ಲೂ ಹಂಗ ಮಾಡಿದ್ರು ಒಂದ್ ಗೋಲರ ಮಾಡ್ಬೇಕ್ರಿ ಅದ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.